ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎದ್ದಿರುವಂತಹ ಕುರ್ಚಿ ಕದನಕ್ಕೆ ತೆರೆ ಯಾವಾಗ? ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ಪುನರ್ರಚನೆ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳು ಕುತೂಹಲಗಳು ಇದ್ದೇ ಇರುವಂಥದ್ದು. ಯಾಕಂದರೆ ಮೇ ತಿಂಗಳಲ್ಲಿ ಕುರ್ಚಿ ಕದನಕ್ಕೆ ಮಿರ್ಚಿ ಅರಿತಾರೆ ಅನ್ನುವಂತಹದ್ದು ಈಗ ರಾಜಕೀಯವಾಗಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಹೀಗಾಗಿನೇ ಕುರ್ಚಿ ಮಿರ್ಚಿ ಆಟಕ್ಕೆ ಕಾಂಗ್ರೆಸ್ನ ಘಟಾನುಘಟಿಗಳು ಇಳಿದಿದ್ದಾರೆ. ಖಾಸಗಿ ಕಾರ್ಯಕ್ರಮಕ್ಕೆ ಅಂತ ದೆಹಲಿಗೆ ಹೋಗಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿಕೆ ಸುರೇಶ್ 3 ದಿವಸಗಳ ಕಾಲ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸರ್ಕಾರದಲ್ಲಿ ಆಗಬೇಕಾಗಿರುವಂತಹ ಬದಲಾವಣೆಗಳು ಯಾವಾಗ ಆಗ್ತವೆ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳುವ ಪ್ರಯತ್ನವೊಂದನ್ನು ಮಾಡಿದರು. ನಿನ್ನೆ ಬೆಳಗ್ಗೆ ಡಿಕೆ ಶಿವಕುಮಾರ್ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಸಚಿವರು ದೆಹಲಿಗೆ ಹಾರಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವಾಪಸ್ ಆಗ್ತಾ ಇದ್ದಂತೆಯೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋದರು. ಅದಾದ ನಂತರ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಕೂಡ ಇಲಾಖೆಗಳ ಕೆಲಸದ ನೆಪದಲ್ಲಿ ದೆಹಲಿಗೆ ಹೋಗಿದ್ದಾರೆ. ಬೆಳಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ನವದೆಹಲಿಯ ತಾಲ್ ಕಟೋರಾ ಮಾರ್ಗದಲ್ಲಿರುವಂತಹ ನಿವಾಸದಲ್ಲಿ ಭೇಟಿಯಾಗಿದ್ದರು. ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ದೆಹಲಿಗೆ ಹೋಗಿದ್ದಂತಹ ಡಿಕೆ ಬ್ರದರ್ಸ್ ಹೈಕಮಾಂಡ್ ಮುಂದಿಟ್ಟಿದ್ದಂತಹ ಬೇಡಿಕೆಗಳನ್ನು ನಾವಿಲ್ಲಿ ಮೊದಲಿಗೆ ಗಮನಿಸಬೇಕು. ಬಹಳ ಮುಖ್ಯವಾಗಿ ಖರ್ಗೆ ಮತ್ತು ಸುರ್ಜೇವಾಲಾ ಅವರ ಬಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇಟ್ಟಂತಹ ಮನವಿಗಳು ಏನು ಅನ್ನೋದು ಕೂಡ ಗಮನಾರ್ಹವಾಗಿರುವಂಥದ್ದು. ಕಾಂಗ್ರೆಸ್ನ ಕುರ್ಚಿ ಮೇ ಮಿರ್ಚಿ ಆಗಿದೆ. ಯಾಕಂದರೆ ಡಿಕೆ ಬ್ರದರ್ಸ್ ಮುಂದಿಟ್ಟಿರುವಂತಹ ಬೇಡಿಕೆಯನ್ನು ನಾವು ಗಮನಿಸಬೇಕು. ಅಧಿಕಾರ ಹಂಚಿಕೆ ಇದರ ಬಗ್ಗೆ ನೀವು ಬೇಗನೆ ತೀರ್ಮಾನ ಕೈಗೊಳ್ಳಬೇಕು ಅಂದರೆ ಡಿಕೆ ಬ್ರದರ್ಸ್ ಹೇಳ್ತಾ ಇದ್ದಾರೆ. ಹಾಗೆಯೇ ಸಿಎಂ ಟೀಮ್ ಇಡ್ತಿರುವಂತಹ ಬೇಡಿಕೆ ನಾಯಕತ್ವ ಬದಲಾವಣೆ ವಿಚಾರವನ್ನು ಕೈ ಬಿಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಅವರ ಆಪ್ತರು. 2023ರಲ್ಲಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಡಿಕೆ ಬ್ರದರ್ಸ್ ಮುಂದಿಟ್ಟಿರುವಂತಹ ಬೇಡಿಕೆ. 2028ರವರೆಗೂ ನಾಯಕತ್ವ ಬದಲಾವಣೆ ಆಗುವುದು ಬೇಡ ಅನ್ನುವಂಥದ್ದು ಸಿಎಂ ಆಪ್ತ ಸಚಿವರ ಮನವಿ. ಹಾಗೆಯೇ ಪಕ್ಷ ಕಟ್ಟೋದಿಕ್ಕೆ ಎಲ್ಲವನ್ನೂ ಕೂಡ ದಾರಿ ಎರೆದಿದ್ದೀನಿ ಅನ್ನುವಂಥದ್ದು ಡಿಕೆ ಬ್ರದರ್ಸ್ ಮುಂದಿಡ್ತಿರುವಂತಹ ಬೇಡಿಕೆ. ಆದರೆ ನಾಯಕತ್ವ ಬದಲಿಸಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, 2028ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಸಿಎಂ ಆಪ್ತ ಸಚಿವರು ಮನವಿಯನ್ನು ಮಾಡಿದ್ದಾರಂತೆ. ಹಾಗೆಯೇ ಪಕ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದಕ್ಕೆ ಕೂಲಿ ಕೊಡಿ ಅನ್ನುವಂಥದ್ದು ಡಿಕೆ ಬ್ರದರ್ಸ್ ಅವರು ಮುಂದಿಟ್ಟಿರುವಂತಹ ಬೇಡಿಕೆ. ನಮಗೆ ಕೂಲಿ ಕೊಡಿ, ನಮ್ಮ ಶ್ರಮಕ್ಕೆ ಫಲ ಕೊಡಿ ಅಂತ ಹೇಳಿ. ಆದರೆ ಸಂಪುಟ ಪುನರ್ರಚನೆಯನ್ನು ಮಾಡಿ ಸಮರ್ಥರಿಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರ ಆಪ್ತ ಸಚಿವರು ಮನವಿ ಮಾಡಿದ್ದಾರೆ. ಅಂದರೆ ಎಲ್ಲರಿಗೂ ಕೂಡ ಒಂದಂತೂ ಸ್ಪಷ್ಟ ಇದೆ, ಶಾಸಕರುಗಳಿಗೆ ಅಧಿಕಾರ ಸಿಗಬೇಕು ಅಂತ. ಶ್ರಮಕ್ಕೆ ಫಲ ಸಿಗದಿದ್ದರೆ 2028ಕ್ಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಡಿಕೆ ಬ್ರದರ್ಸ್ ಅವರು ಈಗ ಪಕ್ಷದ ನಾಯಕರುಗಳ ಗಮನಕ್ಕೆ ತರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ವಾಸ್ತವ ಹೀಗಿದೆ ಅಂತೇಳಿ ಡಿಕೆ ಬ್ರದರ್ಸ್ ತಮ್ಮ ಕಣ್ಣಲ್ಲಿ ಕಾಣ್ತಾ ಇರುವಂತಹ ಪಕ್ಷದ ಭವಿಷ್ಯವನ್ನು ವಿವರಿಸ್ತಾ ಇದ್ದಾರೆ. ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಗಟ್ಟಿ ನಿರ್ಧಾರ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕಡೆಯಾಗಿರುವಂತಹ ಆಪ್ತರು ಮಾಡ್ತಿರುವಂತಹ ಮನವಿ. ಅಂದರೆ ಅದರ ಪ್ರಕಾರವಾಗಿ ಶಿವಕುಮಾರ್ ಅವರಿಗೆ ನೀವು ಅಧಿಕಾರ ಕೊಡದೇ ಇದ್ರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ ಅನ್ನುವಂತಹ ರೀತಿಯಲ್ಲಿ ಅಥವಾ ಆಗಬಹುದಾದಂಥ ಡ್ಯಾಮೇಜನ್ನು ಗಮನದಲ್ಲಿಟ್ಟುಕೊಂಡು ತೀರ್ಮಾನ ಕೈಗೊಳ್ಳಬೇಕು ಅಂತ ಅವರ ನಿಲುವಾಗಿದೆ. ಇಲ್ಲಿ ಜಬ್ಬಾರ್ ಹಾಗೂ ನಾಜೀರ್ ವಿಷಯದಲ್ಲಿ ನಾನು ಟಾರ್ಗೆಟ್ ಆಗಿದ್ದೇನೆ ಅಂತ ಹೇಳಿ ಡಿಕೆ ಬ್ರದರ್ಸ್ ಹೇಳ್ಕೊಂಡಿದ್ದಾರೆ. ಡಿಕೆ ಅವರು ಹೇಳ್ಕೊಂಡಿದ್ದಾರೆ, ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ. ಆದರೆ ಅಲ್ಪಸಂಖ್ಯಾತರ ವಿಷಯದಲ್ಲಿ ಆದಂತಹ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಪರವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಅವರವರ ಅನಿಸಿಕೆ, ಅಭಿಪ್ರಾಯ, ಬೇಡಿಕೆಗಳನ್ನೆಲ್ಲ ಹೈಕಮಾಂಡ್ ಮುಂದಿಟ್ಟಿರ್ತಕ್ಕಂತಹ ನಾಯಕರು ಕುರ್ಚಿ ಮಿರ್ಚಿ ಆಟದ ಬಗ್ಗೆ ಅವರದ್ದೇ ಆದಂತಹ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಅವರು ರಾಜಕೀಯ ಮಾಡೋಕೆ ಇರೋದು ಅಂತ ಹೇಳ್ತಾ ಇದ್ದಾರೆ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಡ್ತಾ ಇದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನು ಆಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. ಅದೇ ರಾಜಕೀಯ. ಇಲ್ಲ ನಮ್ಮ
DCM ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಹೋಗಿದ್ದರು, ಭೇಟಿ ಮಾಡಿದ್ದಾರೆ. ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂಥ ಹೇಳಿಕೆ. ಅಷ್ಟು ಬಿಟ್ಟರೆ ಅದಕ್ಕೆ ಮತ್ತೆ ನಾವೇನು ವ್ಯಾಖ್ಯಾನ ಮಾಡೋದು ಬೇಕು ಅಗತ್ಯ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ. ಹೀಗೆ ಇವರೆಲ್ಲ ಮಾತಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರ ಆಪ್ತರಾಗಿರುವಂತಹ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ. ಇನ್ನೊಂದು ಕಡೆ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿರುವಂತಹ ಹಿರಿಯ ಶಾಸಕರ ನಿಯೋಗ ಮತ್ತೊಂದು ಸುತ್ತು ದೆಹಲಿ ದಂಡಯಾತ್ರೆ ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ. ಅವರು ಕೂಡ ಮೇ ತಿಂಗಳಲ್ಲಿ ರಿಸಲ್ಟ್ ಬರೋದಕ್ಕಷ್ಟೇ ಕಾಯ್ತಾ ಇದ್ದಾರೆ. ರಿಸಲ್ಟ್ ಬರ್ತಾ ಇದ್ದಂಗೆನೇ ದೆಹಲಿ ಫ್ಲೈಟ್ ಅಂತೇಳಿ ಅಶೋಕ್ ಪಟ್ಟಣ್ ಅವರು ಹೇಳಿದ್ದಾರೆ. ಇವರು ಸಿದ್ದರಾಮಯ್ಯನವ್ರ ನಂತರ ರೇಸಲ್ಲಿರೋದೇ DK ಶಿವಕುಮಾರ್ ಅವರು. ಬೇರೆಯವರು ರೇಸಲ್ಲಿ ಇದ್ದಾರೆ, ಬಟ್ ಆ ಅವಕಾಶ ಕಾಲಕ್ಕೆ ತಕ್ಕಂತೆ ಅವ್ರವ್ರ ತೀರ್ಮಾನಗಳಾಗ್ತವೆ. ನಮಗೆ ಗೊತ್ತಿರೋಂಗೆ ಸಿದ್ದರಾಮಣ್ಣವರು ನಾವು ಬೇಡ ಅಂತಂದರೆ ಸಿದ್ದರಾಮಣ್ಣವ್ರು ಬೇಡ ಅಂದಾಗ ಅದಕ್ಕೆ ಆ ಜಾಗಕ್ಕೆ ಈಗ ಸದ್ಯಕ್ಕೆ ಆ ಸದ್ಯದಲ್ಲಿ ಆ ರೇಸಲ್ಲಿರ್ತಕ್ಕಂಥವ್ರು ಸಿದ್ದರಾಮಣ್ಣವರ ನಂತರ ಸ್ಥಾನದಲ್ಲಿರ್ತಕ್ಕಂಥವ್ರು DK ಶಿವಕುಮಾರ್ ಅವರು. ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸೊ ಅಷ್ಟು ಸಂದೇಶ ಸಾಕು ಅಂತ ನಾನು ಅನ್ಕೋತೀನಿ. ಮೇ 15ಕ್ಕೆ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಏನೋ ಒಂದು ನಡೆದಿರ್ತದೆ ಅಂತ ಅಲ್ಲಿಗೆ ಅರ್ಥ. ಕೊಟ್ಟು ಮಾತು ಉಳಿಸ್ಕೊಬೇಕು ಅಂದರೆ ಏನೋ ನಡೆದಿರ್ತದೆ ಹೈಕಮಾಂಡ್ ಮಧ್ಯದಲ್ಲಿ, ಇವರ ಮತ್ತು ಹೈಕಮಾಂಡು ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಏನೋ ನಡೆದಿರುತ್ತೆ ಅಂತ ಅನ್ಕೊಬೋದು ಅಷ್ಟೇ. ಅದರಲ್ಲಿ ಆ ವಿಚಾರವಾಗಿ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಮತ್ತು ಹೈಕಮಾಂಡ್ ನಡುವೆ ಏನು ಒಡಂಬಡಿಕೆ ಏನೋ ಆಗಿರ್ಬೋದು, ಏನೋ ಗೊತ್ತಿಲ್ಲ. ಸುರೇಶ್ ಅವರು ಮಾತಾಡ್ತಕ್ಕಂಥದ್ದು ಕೆಲವೆಲ್ಲ ನೋಡಿದಾಗ ಏನೋ ಒಡಂಬಡಿಕೆ ಆಗಿರ್ಬೋದು, ಏನೋ ಗೊತ್ತಿಲ್ಲ ನಮಗೆ. ಆಗಿದ್ರೆ ಆ ಥರ ಏನಾರು ಆಗಿದ್ರೆ ಮುಂದೆ ಅವ್ರಿಗೂ ಅವಕಾಶ ಸಿಗಬಹುದು. ಹೀಗೆ ಒಬ್ರು ಗೊತ್ತಿಲ್ಲ ಅಂತ ಹೇಳ್ತಾನೆ ಒಡಂಬಡಿಕೆ ಆಗಿರ್ಬೋದು ಅಂತಲೂ ಹೇಳ್ಕೊಂಡು ಜನರಿಗೆ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಮತ್ತೊಬ್ಬರು ಇಲ್ಲ ಒಳ್ಳೆ ಸುದ್ದಿ ಸಿಗುತ್ತೆ, ಶುಭ ಸುದ್ದಿ ಸಿಗುತ್ತೆ, ಬರ್ತ್ಡೇ ಗಿಫ್ಟ್ ಸಿಗುತ್ತೆ ಅನ್ನೋಂಥ ಕಾಯ್ತಾ ಇದ್ದಾರೆ. ಹೀಗೆ ರಾಜ್ಯ ಕಾಂಗ್ರೆಸ್ ಶಾಸಕರಿಂದ ಹಿಡಿದು ಸಚಿವರವರೆಗೂ ಕೂಡ ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮೇ ತಿಂಗಳಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆಗಳು ಆಗ್ತವೆ ಅನ್ನೋದರ ಬಗ್ಗೆ ಅದರ ಪೂರಕವಾಗಿ ಮತ್ತು ಒಂದಷ್ಟು ನಾಯಕರುಗಳು ಮಾತನಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ 3 ವರ್ಷ ಆಗ್ತಾ ಇದೆ. ಸೊ 3 ವರ್ಷ ಆದ ನಂತರ ಬೇರೆಯವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು ಮತ್ತು ಅದರ ಬಗ್ಗೆ ಖಂಡಿತ ನಮ್ಮ ವರಿಷ್ಠರು ಮತ್ತು ಮುಖ್ಯಮಂತ್ರಿಯವರು ತೀರ್ಮಾನ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೇ ತೀರ್ಮಾನ ತೊಗೊಂಡ್ರೆ ಪಕ್ಷ ಅದಕ್ಕೆ ನಾವೆಲ್ಲರೂ ಒಪ್ಕೋಬೇಕಾಗ್ತದೆ. ಎಲ್ರಿಗೂ ಅವಕಾಶಗಳು ಸಿಗಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು. ಈಗ ಬಹುತೇಕ ರಾಜ್ಯಗಳ ಚುನಾವಣೆಗಳು ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಕಡೆ ಹಂತದ ಮತದಾನ ಬಾಕಿ ಇದೆ. ಬಹುಶಃ ಅದಕ್ಕಾಗಿ ಅವರು ಮತ್ತೊಮ್ಮೆ ಹೈಕಮಾಂಡ್ ಮುಂದೆ ಹೋಗಿರ್ಬೋದು. ಆದರೆ ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಳ್ಳಿ ಅದಕ್ಕೆ ನಾವೆಲ್ಲರೂ ಬದ್ಧರು. ಅದು ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ DK ಶಿವಕುಮಾರ್ ಆಗಿರ್ಬೋದು, ಅದು ನಾವುಗಳಾಗಿರ್ಬೋದು, ಅದಕ್ಕೆ ನಾವೆಲ್ಲರೂ ಬದ್ಧರು. ನಾವು ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಭೇಟಿ ಮಾಡಿದ್ವಿ. ಅವರು ಕೂಡ ಆಯಿತು ನಮ್ಮ ಗಮನದಾಗಿದೆ, ಆದಷ್ಟು ಶೀಘ್ರವಾಗಿ ನಿಮ್ಮದೆಲ್ಲ ಮಾತಾಡ್ತೀವಿ ರಾಹುಲ್ ಗಾಂಧಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ನಾವು ಈಗ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕು ಇರೋದ್ರಿಂದ ಅದಾದಮೇಲೆ ನಾವು ಈ ಮೊದಲೇ ಒಂದು ಮೀಟಿಂಗ್ ಸೇರಬೇಕು ಅಂತ ಎಲ್ಲ MLAಗಳು ಭಾಳ ಪ್ರೆಷರ್ ಆಗ್ತಾ ಇದ್ದಾರೆ. ಇಮಿಡಿಯೇಟ್ ಒಂದು ಮೀಟಿಂಗ್ ಕರೀರಿ ಅಂತ. ಬಿಫೋರ್ ರಿಸಲ್ಟ್ ಕರೀರಿ, ಆಮೇಲೆ ರಿಸಲ್ಟ್ ಆದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ, ಒಂದು 40 ಜನ ಅಂತ ಮಾತಾಡ್ತಾ ಇದ್ದೀವಿ. ಇದನ್ನ ಡಿಸೈಡ್ ಮಾಡಿಲ್ಲ ಯಾವ ಡೇಟ್ ಹೋಗುವ ಅಂತ. ಬಟ್ 4ನೇ ತಾರೀಕು ಆದಮೇಲಂತೂ ಫಸ್ಟ್ ವೀಕ್ ಆದಮೇಲೆ ಸೆಕೆಂಡ್ ವೀಕ್ ಅಂತೂ 100% ನಾವು 40 ಜನ ಹೋಗ್ತೀವಿ. ನಾವು ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಹೀಗೆ ಇಲ್ಲಿ ಬಹಳ ಲೆಕ್ಕಾಚಾರಗಳು ಸಾಗಿದಾವೆ. ಹಾಗಾದರೆ ಯಾಕೆ ಮೇ ತಿಂಗಳಿನಲ್ಲಿ ಎಲ್ಲರೂ ಕೂಡ ಮೇ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ ಅಂತ ನಾನು ನೋಡಬೇಕು. 4ನೇ ತಾರೀಕು ಮೇ 2026 ಪಂಚರಾಜ್ಯಗಳು ಹಾಗೆಯೇ ನಮ್ಮ ರಾಜ್ಯದಲ್ಲಿರುವಂಥ 2 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಬರುತ್ತೆ. ಫಲಿತಾಂಶ ಬರ್ತಾ ಇದ್ದಂತೆ ಕುರ್ಚಿ ಆಟಕ್ಕೆ ವೇಗ ಸಿಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಕಟು ಸತ್ಯ. ಇಲ್ಲಿ ಮೇ 5ರಿಂದ ಮೇ 10ರ ಒಳಗೆ ಬೆಂಗಳೂರಿನಲ್ಲಿ ಸಂಪುಟ ಆಕಾಂಕ್ಷಿ ಶಾಸಕರುಗಳು ಸಭೆ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ಅದಾದ ಮೇಲೆ 40 ಮಂದಿ ಕಾಂಗ್ರೆಸ್ ಶಾಸಕರು ದೆಹಲಿ ದಂಡಯಾತ್ರೆಗೆ ಹೋಗೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇಷ್ಟಕ್ಕೂ ಮೇ 15ನೇ ತಾರೀಕಿಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು 64 ವರ್ಷವನ್ನು ಪೂರೈಸಿ 65ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಶಿವಕುಮಾರ್ ಅವರ ಬರ್ತ್ಡೇ ಈ ಸಲ ಹೈಕಮಾಂಡ್ ಗಿಫ್ಟ್ನ ನಿರೀಕ್ಷೆ ಇದೆ. ಅವರ ಬರ್ತ್ಡೇ ಗಿಫ್ಟ್ ಸಿಗುತ್ತೆ, CM ಕುರ್ಚಿಯನ್ನೇ ಗಿಫ್ಟ್ ಆಗಿ ಕೊಡ್ತಾರೆ ಅನ್ನುವಂಥ ನಂಬಿಕೆ ಶಿವಕುಮಾರ್ ಅವರ ಆಪ್ತರ ಮನಸ್ಸಿನಲ್ಲಿ ಮನೆ ಮಾಡಿದೆ. ಯಾಕಂದರೆ
ಮುಖ್ಯಮಂತ್ರಿ ಸ್ಥಾನಕ್ಕಿರುವ ಕನಸಿಗೂ ನೀರೆರೆಯುವ ಕೆಲಸಗಳು ಡಿಕೆ ಬ್ರದರ್ಸ್ ಕಡೆಯಿಂದ ನಡೀತಾ ಇರುವಂಥದ್ದು. ಇನ್ನು ಮೇ 20ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ 3 ವರ್ಷ ತುಂಬುತ್ತಾ ಇದೆ. ಆದರೆ ಸಿಎಂ ಸ್ಥಾನ ಬದಲಾಗಲ್ಲ ಅನ್ನುವಂಥ ವಿಶ್ವಾಸ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಅಷ್ಟೇ ಬಲವಾಗಿದೆ. ಈ 2.5 ವರ್ಷ 3 ವರ್ಷ ಇವೆಲ್ಲವೂ ಕೂಡ ನಡೆಯುವುದಿಲ್ಲ ಅನ್ನುವಂಥ ವಿಶ್ವಾಸ ಇದೆ. ಇನ್ನು ಮೇ ಕೊನೆ ವಾರದಲ್ಲಿ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದರೆ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಸಿಎಂ ಅವರ ಬಣ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಅಹಿಂದ ಶಕ್ತಿ ಪ್ರದರ್ಶನ ಅಥವಾ ಅದನ್ನು ಅಹಿಂದದ ಬೆಳ್ಳಿ ಹಬ್ಬ ಈ ರೀತಿಯಾದಂಥ ಹೆಸರಿನಲ್ಲಿ ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಕಾಂಗ್ರೆಸ್ ಒಳಗಿನ ಬಿಕ್ಕಟ್ಟು ನಿವಾರಿಸೋದಕ್ಕೆ ಹೈಕಮಾಂಡ್ ಯಾವ ಸೂತ್ರವನ್ನು ಹಿಡಿಯುತ್ತೆ ಅನ್ನೋದು ಗೊತ್ತಿಲ್ಲ. ಕನಿಷ್ಠ ಪಕ್ಷ ಸಂಪುಟ ಪುನರ್ರಚನೆಯ ಮೂಲಕವಾಗಿ ಆದರೂ ಹೀಗೆ ಪರಿಹಾರ ಹುಡುಕುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಏನೇ ಆದರೂ ಈ ಎಲ್ಲ ಗೊಂದಲಗಳಿಗೆ ಆದಷ್ಟು ಬೇಗನೆ ಬ್ರೇಕ್ ಹಾಕುವಂಥದ್ದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ.